ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಲಿ ಖಾಮಿನೇಯಿ ಅವರ ಹತ್ಯೆಯ ನಂತರ ಆ ಸ್ಥಾನಕ್ಕೆ ಯಾರು ಅನ್ನೋದರ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಅವರ ಹೆಸರು, ಇವರ ಹೆಸರು ಅಂತ ಬಹಳಷ್ಟು ಹೆಸರುಗಳು ಬರ್ತಿತ್ತು. ಆದರೆ ಒಂದು ಹೆಸರು ಆರಂಭದಿಂದಲೂ ಸಹ ಮುಂಚೂಣಿಯಲ್ಲಿತ್ತು. ಅದು ಅಲಿ ಖಾಮಿನೇಯಿ ಅವರ ಸ್ವಂತ ಮಗ, ಎರಡನೇ ಮಗ ಮುಜ್ತಬಾ ಖಾಮಿನೇಯಿ ಅನ್ನುವಂಥವರ ಹೆಸರು. ಕೊನೆಗೆ ಅವರ ಹೆಸರೇ ಫೈನಲ್ ಆಗಿದೆ. ನಿನ್ನೆ ಅಧಿಕೃತವಾಗಿ ಇರಾನ್ ಆ ಘೋಷಣೆಯನ್ನು ಮಾಡಿಕೊಂಡಿದೆ. ಅದಾದ ನಂತರ IRGC ಅವರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ಘೋಷಣೆ ಮಾಡಿಕೊಳ್ತು ಮತ್ತು ಅದಕ್ಕೆ ಒಂದು ಪ್ರಾರಂಭದ ರೀತಿಯಲ್ಲಿ ಹೊಸ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಬಿಡ್ತು. ಯಾವ್ಯಾವ ಮಿಸೈಲ್ ಬಿಡ್ತು? ಫಥಾ ಅನ್ನುವಂತಹ ಮಿಸೈಲನ್ನು ಬಿಡ್ತು. ಖುರ್ರಮ್ ಶೇರನ್ನು ಕಳೆದ 3 ದಿನಗಳಿಂದ ಉಪಯೋಗಿಸ್ತಾ ಇದೆ. ಆ ನಂತರ ಖೈಬರ್ ಅನ್ನುವಂತಹ ಒಂದು ಹೊಸ ಮಿಸೈಲನ್ನು ಬಿಡ್ತು. ಒಂದಷ್ಟು ಡ್ರೋನ್ಗಳನ್ನು ಬಿಡ್ತು. ಅದರ ಮೇಲೆ ಮುಜ್ತಬಾ ಖಾಮಿನೇಯಿ ಅವರ ಹೆಸರನ್ನು ಸಹ ಬರೆದು ಅವುಗಳನ್ನು ಲಾಂಚ್ ಮಾಡಿತು. ಆ ಮೂಲಕ IRGC ಇನ್ನು ಮುಂದೆ ಇವರ ಆಜ್ಞೆಯ ಮೇರೆಗೆ ಕೆಲಸ ಮಾಡುತ್ತೆ ಅನ್ನುವ ಘೋಷಣೆ ಆಯಿತು. ಆದರೆ ಇರಾನ್ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿಯನ್ನು ಕೊಡ್ತು. ನಾವು ಹೊಸ ಖಾಮಿನೇಯಿ ಅಥವಾ ಅಲಿ ಖಾಮಿನೇಯಿ ನಂತರ ಆ ಸ್ಥಾನಕ್ಕೆ ಬಂದಿರುವಂತಹ ಮುಜ್ತಬಾ ಖಾಮಿನೇಯಿ ಅವರ ಮೇಲೆ ದಾಳಿ ಮಾಡುವಲ್ಲಿ ಸಫಲರಾಗಿದ್ದೀವಿ, ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಇಸ್ರೇಲ್ ತೇಲಿಬಿಡ್ತು. ಸೊ ಯಾರು ಈ ಸುದ್ದಿಯನ್ನು ತೇಲಿಬಿಟ್ಟಿದ್ದು, ವಾಸ್ತವವಾಗಿ ಏನು, ಮತ್ತು ಮುಜ್ತಬಾ ಖಾಮಿನೇಯಿ ಗಾಯಗೊಂಡಿದ್ದಾರೆ ಅಂತ ಕೇವಲ ಇಸ್ರೇಲ್ ಮೀಡಿಯಾ ಹೇಳ್ತಾ ಇಲ್ಲ, ಇಸ್ರೇಲ್ ಜನ ಹೇಳ್ತಾ ಇಲ್ಲ, ಆದರೆ ಇರಾನ್ ಸಹ ಅದೇ ರೀತಿಯ ಹಿಂಟನ್ನು ಕೊಟ್ಟಿದೆ. ಬಟ್ ಸಮಯ ಸಂದರ್ಭ ಬೇರೆ ಹೇಳ್ತಾ ಇದೆ, ಇಸ್ರೇಲ್ ಹೇಳ್ತಿರುವಂತಹ ಸಮಯ ಸಂದರ್ಭ ಬೇರೆ. ಸೊ ಏನಿದು ಗೊಂದಲ? ಮುಜ್ತಬಾ ಖಾಮಿನೇಯಿ ಮೇಲೆ ದಾಳಿ ಆಗಿದೆಯಾ? ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರಾ? ಅದಕ್ಕೆ ಅವರು ಪಬ್ಲಿಕ್ ಆಗಿ ಕಾಣಿಸ್ಕೊಳ್ತಾ ಇಲ್ವಾ? ನನ್ನಲ್ಲಿ ಇರುವಂತಹ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ನಡುವೆ ದೊಡ್ಡ ಕಾಳಗ, ಯುದ್ಧ ನಡೀತಾ ಇದೆ. ಇಡೀ ಜಗತ್ತು ಅದನ್ನು ನೋಡ್ತಾ ಇದೆ. ಇಡೀ ಜಗತ್ತಿನ ಮೇಲೆ ಪರಿಣಾಮ ಆಗಿರುವಂತಹದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು. ಭಾರತದಲ್ಲೂ ಸಹ ಅದು ಆರಂಭ ಆಗಿದೆ. ನಾಳೆಯಿಂದ ಅಥವಾ ಇವತ್ತಿಂದಲೇ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಬಹಳ ನಿಯಮಿತವಾಗಲಿದೆ, ಆಲ್ಮೋಸ್ಟ್ ಇಲ್ಲ ಅನ್ನುವ ಮಟ್ಟಕ್ಕೆ. ಮತ್ತು ಗೃಹ ಬಳಕೆಯ ಗ್ಯಾಸ್ ಸಪ್ಲೈ ಮೇಲೆ ಆಲ್ರೆಡಿ 60 ರೂಪಾಯಿ ದರ ಏರಿಕೆ ಆಗಿದೆ. ಅದರ ಜೊತೆಗೆ 21 ದಿನ ಇದ್ದಂತಹ ವೇಟಿಂಗ್ ಪೀರಿಯಡನ್ನು 25 ದಿನ ಮಾಡಿದ್ದಾರೆ. 4 ದಿನ ಹೆಚ್ಚುವರಿ ಕಾಯಬೇಕು ಈಗ ಬುಕಿಂಗ್ ಮಾಡೋದಕ್ಕೆ ನೀವು. ಅಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ಈ ಯುದ್ಧ ಇನ್ನೊಂದು 15-20 ದಿನ ಮುಂದುವರೆದರೆ ಭಾರತದಲ್ಲಿ ಗ್ಯಾಸ್ ಸಿಗೋದು ಆಲ್ಮೋಸ್ಟ್ ಕಷ್ಟ ಆಗಿಬಿಡುತ್ತೆ. ನೀವೆಷ್ಟು ದುಡ್ಡು ಕೊಟ್ಟರು ಗ್ಯಾಸ್ ಸಿಗೋದು ಕಷ್ಟ ಆಗಿಬಿಡುತ್ತೆ. ಮತ್ತೆ ವಾಪಸ್ ಒಲೆಗೆ ಬರಬೇಕಾಗತ್ತೆ. ಅದು ಅಟ್ಲೀಸ್ಟ್ ಇನ್ನೊಂದು 20 ದಿನ ಈ ಯುದ್ಧ ಮುಂದುವರೆದ್ರೆ ಅಂತಹ ಪರಿಸ್ಥಿತಿ ಬರುತ್ತೆ. ಸದ್ಯಕ್ಕೆ ಈಗ 25 ದಿನ ವೇಟಿಂಗ್ ಪೀರಿಯಡು. ಹೋಟೆಲ್ಗಳಿಗೆ ಆಲ್ಮೋಸ್ಟ್ ನಿಲ್ಲಿಸೇ ಬಿಟ್ಟಂಗೆ, ಏನೋ ಉಸಿರಾಡ್ರಿ ಅಂತ ಒಂಚೂರು ಕೊಡಬಹುದು. ಅದರಿಂದ ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳು ಇನ್ನೊಂದು 2-3 ದಿನಗಳಲ್ಲಿ ಬಾಗಿಲು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂಗೆ ಕಾಣ್ತಿದೆ. ಸೊ ಅದು ಪರಿಣಾಮ, ಈ ಯುದ್ಧದ ಪರಿಣಾಮ. ಅದರ ಮುಖ್ಯವಾದ ವಿಚಾರ ಬರೋಣ ಈ ಇವತ್ತಿನ ವಿಚಾರಕ್ಕೆ. ಮುಜ್ತಬಾ ಖಾಮಿನೇಯಿ ಆಯ್ಕೆಯಾದ್ರಲ್ಲ ಇರಾನ್ನ ಸರ್ವೋಚ್ಚ ನಾಯಕರಾಗಿ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಥವಾ ಅದನ್ನು ಕನ್ಫರ್ಮ್ ಮಾಡೋ, ಅಥೆಂಟಿಕೇಟ್ ಮಾಡೋ ರೀತಿಯಲ್ಲಿ IRGC ತಮ್ಮ ಅಲಯನ್ಸನ್ನು ಅವ್ರಿಗೆ ಹೇಳ್ಕೊಂಡಿದೆ. ಅಂದರೆ ತಮ್ಮನ್ನು ತಾವು ಅವರ ಸರ್ವೆಂಟ್ ಆಗಿ ಒಪ್ಕೊಂಡಿದೆ. ಅದಕ್ಕೆ ಪ್ರತಿಯಾಗಿ ಅದು ಒಂದಷ್ಟು ಮಿಸೈಲ್ಗಳನ್ನು ಹಾರಿಸ್ತು, ನಾನು ಆಗಲೇ ಹೇಳಿದೆ. ಆದರೆ ಇಸ್ರೇಲ್ ಮೀಡಿಯಾ, ಅದರಲ್ಲೂ ವಿಶೇಷವಾಗಿ ಟೈಮ್ಸ್ ಆಫ್ ಇಸ್ರೇಲ್ ಅನ್ನುವಂಥ ಒಂದು ಪತ್ರಿಕೆ ದಿಢೀರಂತ ಒಂದು ಸುದ್ದಿಯನ್ನು ಪ್ರಕಟಿಸಿದೆ ನಿನ್ನೆ. ಏನು? ಮುಜ್ತಬಾ ಖಾಮಿನೇಯಿ ಅವರನ್ನು ಅಟ್ಯಾಕ್ ಮಾಡಿದ್ದೀವಿ, ನಾವು ದಾಳಿ ಮಾಡಿದ್ದೀವಿ, ಆ ವ್ಯಕ್ತಿ ಗಂಭೀರ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಈ ಟೈಮ್ಸ್ ಆಫ್ ಇಸ್ರೇಲ್ ಅನ್ನುವಂತಹ ಪತ್ರಿಕೆ ಪ್ರಕಟಿಸಿತು. ಆ ನಂತರ ಇಸ್ರೇಲ್ ಕಡೆಯಿಂದಲೂ ಸಹ ಒಂದಷ್ಟು ಹೇಳಿಕೆಗಳು ಬಂತು. ಹೌದು, ಇದು ನಿಜ, ನಾವು ದಾಳಿ ಮಾಡಿದ್ವಿ. ಹೊಸದಾಗಿ ಆಯ್ಕೆಯಾಗಿರುವಂತಹ ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೇಯಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಅಷ್ಟನ್ನು ಮಾತ್ರ ಹೇಳ್ತು. ಯಾವ ಲೆವೆಲ್ಗೆ, ಎಷ್ಟು, ಏನೂ ಹೇಳಲಿಲ್ಲ, ಹೇಗೆ ಅನ್ನೋದು ಸಹ ಹೇಳಲಿಲ್ಲ. ಆದರೆ ಇದು ಸತ್ಯನಾ ಸುಳ್ಳ ಅಂತ ಚರ್ಚೆ ನಡೀತಿರಬೇಕಾದ್ರೇನೆ ಇರಾನ್ ಸ್ಟೇಟ್ ಮೀಡಿಯಾ ಇದೆಯಲ್ಲ, ಇರಾನ್ನ ಸರ್ಕಾರಿ ಸುದ್ದಿ ಸಂಸ್ಥೆ, ಮಾಧ್ಯಮ, ಅದು ಬೇಕು ಅಂತ ಆ ರೀತಿಯ ಹಿಂಟನ್ನು ಕೊಡ್ತೋ ಅಥವಾ ಕಣ್ತಪ್ಪಿನಿಂದ ಆ ರೀತಿ ಹಿಂಟನ್ನು ಕೊಡ್ತೋ ಗೊತ್ತಿಲ್ಲ.
ಸುದ್ದಿಯನ್ನು ಹೇಳಬೇಕಾದ್ರೆ, ಸುದ್ದಿಯನ್ನು ಪ್ರಕಟಿಸಬೇಕಾದ್ರೆ, ವಾರ್ತೆಗಳನ್ನು ಓದಬೇಕಾದ್ರೆ ಯುದ್ಧದಲ್ಲಿ ಗಾಯಗೊಂಡವರಿಗೆ ಬಳಸುವ ಪದವನ್ನ ಮುಜ್ತಬಾ ಖಾಮಿನಿ ಅವರಿಗೆ ಬಳಸಿದೆ. ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ಬಳಸುವಂತಹ ಪದವನ್ನ ಮುಜ್ತಬಾ ಖಾಮಿನಿ ಅವರಿಗೆ ಬಳಸಿದೆ. ಆ ಮೂಲಕ ಮುಜ್ತಬಾ ಖಾಮಿನಿ ಗಾಯಗೊಂಡಿದ್ದಾರೆ ಅನ್ನೋದನ್ನ ಆಲ್ಮೋಸ್ಟ್ ಹೇಳದ ಹಾಗೆ ಇರಾನ್ ಮೀಡಿಯಾ ಜಗತ್ತಿಗೆ ಹೇಳದಂಗಾಯ್ತು. ಆದರೆ ಸಮಯ ಸಂದರ್ಭ ಬೇರೆ ರೀತಿ ಬರ್ತಿದೆ. ಇರಾನ್ನಿಂದ ಬರ್ತಿರುವಂತಹ ಸುದ್ದಿ ಏನು ಅಂದರೆ, ಅಲಿ ಖಾಮಿನಿ ಹತ್ಯೆ ಆಗಿತ್ತಲ್ಲ 28ನೇ ತಾರೀಕು, ಆ ಬಿಲ್ಡಿಂಗಿಗೆ ಇಸ್ರೇಲ್ನ ಮಿಸೈಲ್ಗಳು ಬಿತ್ತು. ಅದರಲ್ಲಿ 40ಕ್ಕೂ ಹೆಚ್ಚು ಮಿಲಿಟರಿ ಆಫೀಸರ್ಗಳು ಇದ್ರು, ಅಲಿ ಖಾಮಿನಿ ಇದ್ರು, ಚರ್ಚೆ ಮಾಡ್ತಿದ್ರು, ಮೀಟಿಂಗ್ ನಡೀತಾ ಇತ್ತು, ಅದರ ನಡುವೆ ಬಿತ್ತು ಅಂತ. ಆ ಸಂದರ್ಭದಲ್ಲಿ ಮುಜ್ತಬಾ ಖಾಮಿನಿ ಅಲ್ಲೇ ಹಾಜರಿದ್ರು. ಆ ದಾಳಿಯಲ್ಲೇ ಅವರಿಗೆ ಗಾಯಗಳಾಗಿದ್ದಾವೆ. ಆ ಕಾರಣಕ್ಕೆ ಅವತ್ತಿಂದ ಅವರು ಹೊರಗಡೆ ಕಂಡು ಬಂದಿಲ್ಲ, ಕಾಣಿಸಿಕೊಂಡಿಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾರಿಗೂ ಕಣ್ಣಿಗೆ ಕಾಣಿಸಿಲ್ಲ. ಅವರು ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಸರ್ವೋಚ್ಚ ನಾಯಕನ ಆಯ್ಕೆಯು ಸಹ ತಡವಾಗಿತ್ತು. ಇಲ್ಲದೆ ಹೋದರೆ ಮಾರನೇ ದಿನಾನೇ ಪ್ರಕಟಣೆ ಆಗ್ತಿತ್ತು ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಆದರೆ ಅವರನ್ನು ಸರ್ವೋಚ್ಚ ನಾಯಕ ಅಂತ ಆಯ್ಕೆ ಆಗಿದೆ, ಅದನ್ನು ಪ್ರಕಟಣೆ ಮಾಡಿದ್ದಾರೆ ಅಂದರೆ ತುಂಬ ಗಂಭೀರವಾಗಿ ಗಾಯಗೊಂಡಿಲ್ಲ ಅಂತ ಆಯಿತು. ಸಣ್ಣ ಪುಟ್ಟ ಗಾಯಗಳಾಗಿರೋ ಸಾಧ್ಯತೆಗಳು ಬಹಳಷ್ಟು ಇದ್ದಾವೆ. ಯಾಕೆಂದರೆ ಇರಾನ್ ಮೀಡಿಯಾನೇ ಅಂತಹ ಪದಗಳನ್ನು ಬಳಸಿದೆ. ಗಾಯಗೊಂಡವರಿಗೆ ಬಳಸುವ ಪದಗಳನ್ನು ಇವರಿಗೆ ಬಳಸಿದೆ, ಹೊಸ ಖಾಮಿನಿ ಅವರಿಗೆ. ಸೊ ಅಲ್ಲಿಗೆ ಏನೋ ಒಂದು ಆಗಿದೆ ಅಂತ ಅರ್ಥ. ಆದರೆ ಇಸ್ರೇಲ್ ಹೇಳುವ ರೀತಿಯಲ್ಲಿ ಅವರ ಆಯ್ಕೆಯಾದ ನಂತರ ನಾವು ದಾಳಿ ಮಾಡಿದ್ವಿ, ನಾವು ಮೊದಲೇ ಹೇಳಿದ್ವಿ, ಇಸ್ರೇಲ್ ಹೇಳಿತ್ತು ಆ ಸ್ಥಾನಕ್ಕೆ ಯಾರೇ ಬಂದರೂ ಕೊಂದು ಬಿಡ್ತೀವಿ ಅಂತ ಹೇಳಿದೆ ಇಸ್ರೇಲ್, ಮೊನ್ನೆನೇ ಹೇಳಿದೆ. ಟ್ರಂಪ್ ಅಮೆರಿಕ ಹೇಳಿರೋದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಒಪಿನಿಯನ್ ಪಡ್ಕೊಂಡು ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ. ಏನೋ ಇವ್ರ ಅಪ್ಪನ ಮನೆ ಆಸ್ತಿ ಇದ್ದಂಗೆ, ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನಮ್ಮ ಒಪಿನಿಯನ್ಗೂ ಸಹ ಬೆಲೆ ಕೊಡಬೇಕು, ನಮ್ಮನ್ನ ಕೇಳಿ ನೀವು ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಅದಕ್ಕ್ಯಾಕೆ ಇಷ್ಟೆಲ್ಲ ಯುದ್ಧ ಮಾಡಬೇಕು ಅವರು, ಇರಾನ್ ಅವರು? ಅದಕ್ಕ್ಯಾಕೆ ಇಷ್ಟೆಲ್ಲ ಹೋರಾಟ ಮಾಡಬೇಕು, ಸಾವು ನೋವುಗಳಾಗಬೇಕು? ನೀನೇ ಆಯ್ಕೆ ಮಾಡ್ಕೊಡಪ್ಪ, ನೀನು ಹಾಕದವ್ರನ್ನ ನಾವು, ನಿನ್ನ ಗುಲಾಮರನ್ನ ಯಾರು ಹಾಕ್ತೀಯೋ, ಕೈಗೊಂಬೆನ ಯಾರನ್ನ ಹಾಕ್ತೀಯೋ ಅವ್ರನ್ನೇ ನಾವು ಸರ್ವೋಚ್ಚ ನಾಯಕ ಅಂತ ಒಪ್ಕೊಂಡ್ಬಿಡ್ತೀವಿ ಅಥವಾ ಪ್ರೆಸಿಡೆಂಟ್ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ ಇರಾನ್ ಹೇಳ್ಬೋದಲ್ಲ. ಯುದ್ಧ ಯಾಕೆ ಮಾಡ್ತಾ ಇದೆ, ಇಷ್ಟು ಕಷ್ಟ ಯಾಕೆ ಪಡ್ತಾ ಇದೆ? ಟ್ರಂಪ್ಗೇನು ಕಾಮನ್ ಸೆನ್ಸ್ ಇದೆಯಾ ಅಂತಹದ್ದು ಹೇಳೋದಕ್ಕೆ? ಇರಾನ್ನ ಸರ್ವೋಚ್ಚ ನಾಯಕನ ಆಯ್ಕೆಯಲ್ಲಿ ನಮ್ಮ ಮಾತು ನಡಿಬೇಕು ಅಂತೆ. ಇರಾನ್ ನಥಿಂಗ್ ಡೂಯಿಂಗ್ ಅಂತೂ ವೆಯ್ಟ್ ಮಾಡ್ತು. ಮೇ ಬಿ ಈ ಗಾಯದ ವಿಚಾರಕ್ಕೆ ವೆಯ್ಟ್ ಮಾಡ್ತು ಅಂತ ಅನ್ಸುತ್ತೆ. ಈಗ ಅವರು ಆಲ್ಮೋಸ್ಟ್ ಫಿಟ್ ಆಗಿರಬೇಕು, ಇನ್ಯಾವುದೇ ತೊಂದರೆ ಇಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿರಬೇಕು. ಹಾಗಾಗಿ ತಡವಾಗಿ ಈಗ ಸರ್ವೋಚ್ಚ ನಾಯಕನ ಆಯ್ಕೆಯನ್ನು ಪ್ರಕಟಣೆ ಮಾಡ್ಕೊಂಡಿದೆ ಇರಾನ್. ಸೊ ಅಲ್ಲಿಗೆ ಇಸ್ರೇಲ್ ಹೇಳ್ತಿರುವಂತಹದ್ದು ಒಂದು ಸುಳ್ಳು ಏನು ಅಂದರೆ, ಗಾಯಗೊಂಡಿದ್ದಾರೆ ಅನ್ನೋದು ಸತ್ಯ ಇರಬಹುದು, ಆದರೆ ಆ ಆಯ್ಕೆಯ ನಂತರ ನಾವು ದಾಳಿ ಮಾಡಿದ್ವಿ, ಹುಡುಕ್ಬಿಟ್ವಿ ನಾವು ಅಷ್ಟು ಬೇಗ ಅನ್ನೋದಿದೆಯಲ್ಲ, ಅದು ಸುಳ್ಳು. ಇಸ್ರೇಲ್ ಇಂತಹ ಸುಳ್ಳುಗಳನ್ನು ಇತಿಹಾಸದ ಉದ್ದಕ್ಕೂ ಹೇಳ್ಕೊಂಡು ಬರ್ತಿದೆ. ಇಸ್ರೇಲ್ ಮಾಡೋದು ಎರಡೇ ಕೆಲಸ, ಒಂದು ಕ್ರೂರಿಯ ಹಾಗೆ ಅಮಾಯಕರನ್ನ, ಸಣ್ಣ ಸಣ್ಣ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಕೊಲ್ಲೋದು, ಇಲ್ಲ ಜಗತ್ತಿಗೆ ಸುಳ್ಳು ಹೇಳ್ಕೊಂಡು ಬರೋದು. ಇದೆರಡೇ ಕೆಲಸ ಇಸ್ರೇಲ್ ಮಾಡೋದು. ಅದನ್ನ ಇಲ್ಲಿಯೂ ಸಹ ಮಾಡಿರೋ ಸಾಧ್ಯತೆ ಇದೆ. ಸೊ ಇದರ ಬಗ್ಗೆ ಇರಾನ್ ಮೀಡಿಯಾದಲ್ಲಿ ಇನ್ನೇನು ಹೆಚ್ಚು ದಿನ ಅವರು ಹೊರಗಡೆ ಬಂದು ಮಾತಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅಂದ್ಕೊಳ್ತೀನಿ. ಮೇ ಬಿ 2-3 ಡೇಸಲ್ಲಿ ಅವರೇ ಖುದ್ದಾಗಿ ಒಂದು ವಿಡಿಯೋ ಮೆಸೇಜ್ ತನ್ನ ಸೇನೆಗೆ, ತನ್ನ ಜನತೆಗೆ ಕೊಡಬಹುದು. ಬಟ್ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ಇದಿಷ್ಟು ಮುಜ್ತಬಾ ಖಾಮಿನಿ ಅವರ ವಿಚಾರವಾಗಿ. ಇಸ್ರೇಲ್ ಹೇಳ್ತಾ ಇದೆಯಲ್ಲ, ನಾವು ಆಲ್ರೆಡಿ ಅಟ್ಯಾಕ್ ಮಾಡಿಬಿಟ್ಟಿದ್ದೀವಿ ಅಂತ, ಅದು ಮತ್ತು ಇರಾನ್ ಮೀಡಿಯಾದಲ್ಲಿ ಅದರ ಕುರಿತಾಗಿ ಬಂದಿರುವಂತಹ ಹಿಂಟುಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತು ಒಟ್ಟಾರೆಯಾಗಿ ಏನು ಅಪ್ಡೇಟ್ಸ್ ಆಗಿದೆ ಈ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆ ಹಿನ್ನೆಲೆಯಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ನಮ್ಮಲ್ಲಿ ಇರುವಂತಹ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.